ಇಂದು ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದಾರೆ. ನಮೋ ನೇತೃತ್ವದಲ್ಲಿ 4 ಮಹತ್ವದ ಸಭೆಗಳು ನಡೆಯಲಿವೆ. ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆ, ಹಣಕಾಸು ಸಮಿತಿ, ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಸೇರಿ ಒಟ್ಟು 4 ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ಎಲ್ಲರ ಚಿತ್ತ ಇಂದು ಪಾಕ್ ಯುದ್ಧದತ್ತ ನೆಟ್ಟಿದೆ. ಏನಾಗಬಹುದು, ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಮೋದಿ? ಇವತ್ತೇ ಯುದ್ಧ ಆರಂಭ ಆಗಿಬಿಡುತ್ತಾ? ಅಫಿಷಿಯಲಿ ಯುದ್ಧ ಅನೌನ್ಸ್ ಮಾಡ್ತಾರಾ, ಅಥವಾ ಇದೇ ರೀತಿಯಲ್ಲಿ ಬೇರೆ ಬೇರೆ ಥರದ ಬಹು ಆಯಾಮಗಳ ಯುದ್ಧ ಏನು ನಡೀತಾ ಇದೆ ಆಲ್ರೆಡಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ? 11 ಗಂಟೆಯ ನಂತರ ಗೊತ್ತಾಗಲಿ. ಇಂದು ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದಾರೆ. ನಮೋ ನೇತೃತ್ವದಲ್ಲಿ 4 ಮಹತ್ವದ ಸಭೆಗಳು ನಡೆಯಲಿವೆ. ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆ, ಹಣಕಾಸು ಸಮಿತಿ, ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಸೇರಿ ಒಟ್ಟು 4 ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ಎಲ್ಲರ ಚಿತ್ತ ಇಂದು ಪಾಕ್ ಯುದ್ಧದತ್ತ ನೆಟ್ಟಿದೆ. ಏನಾಗಬಹುದು, ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಮೋದಿ? ಇವತ್ತೇ ಯುದ್ಧ ಆರಂಭ ಆಗಿಬಿಡುತ್ತಾ? ಅಫಿಷಿಯಲಿ ಯುದ್ಧ ಅನೌನ್ಸ್ ಮಾಡ್ತಾರಾ, ಅಥವಾ ಇದೇ ರೀತಿಯಲ್ಲಿ ಬೇರೆ ಬೇರೆ ಥರದ ಬಹು ಆಯಾಮಗಳ ಯುದ್ಧ ಏನು ನಡೀತಾ ಇದೆ ಆಲ್ರೆಡಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ? 11 ಗಂಟೆಯ ನಂತರ ಗೊತ್ತಾಗಲಿ. ಇಂದು ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದಾರೆ. ನಮೋ ನೇತೃತ್ವದಲ್ಲಿ 4 ಮಹತ್ವದ ಸಭೆಗಳು ನಡೆಯಲಿವೆ. ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆ, ಹಣಕಾಸು ಸಮಿತಿ, ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಸೇರಿ ಒಟ್ಟು 4 ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ಎಲ್ಲರ ಚಿತ್ತ ಇಂದು ಪಾಕ್ ಯುದ್ಧದತ್ತ ನೆಟ್ಟಿದೆ. ಏನಾಗಬಹುದು, ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಮೋದಿ? ಇವತ್ತೇ ಯುದ್ಧ ಆರಂಭ ಆಗಿಬಿಡುತ್ತಾ? ಅಫಿಷಿಯಲಿ ಯುದ್ಧ ಅನೌನ್ಸ್ ಮಾಡ್ತಾರಾ, ಅಥವಾ ಇದೇ ರೀತಿಯಲ್ಲಿ ಬೇರೆ ಬೇರೆ ಥರದ ಬಹು ಆಯಾಮಗಳ ಯುದ್ಧ ಏನು ನಡೀತಾ ಇದೆ ಆಲ್ರೆಡಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ? 11 ಗಂಟೆಯ ನಂತರ ಗೊತ್ತಾಗಲಿ. ಇಂದು ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದಾರೆ. ನಮೋ ನೇತೃತ್ವದಲ್ಲಿ 4 ಮಹತ್ವದ ಸಭೆಗಳು ನಡೆಯಲಿವೆ. ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆ, ಹಣಕಾಸು ಸಮಿತಿ, ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಸೇರಿ ಒಟ್ಟು 4 ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ಎಲ್ಲರ ಚಿತ್ತ ಇಂದು ಪಾಕ್ ಯುದ್ಧದತ್ತ ನೆಟ್ಟಿದೆ. ಏನಾಗಬಹುದು, ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಮೋದಿ? ಇವತ್ತೇ ಯುದ್ಧ ಆರಂಭ ಆಗಿಬಿಡುತ್ತಾ? ಅಫಿಷಿಯಲಿ ಯುದ್ಧ ಅನೌನ್ಸ್ ಮಾಡ್ತಾರಾ, ಅಥವಾ ಇದೇ ರೀತಿಯಲ್ಲಿ ಬೇರೆ ಬೇರೆ ಥರದ ಬಹು ಆಯಾಮಗಳ ಯುದ್ಧ ಏನು ನಡೀತಾ ಇದೆ ಆಲ್ರೆಡಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ? 11 ಗಂಟೆಯ ನಂತರ ಗೊತ್ತಾಗಲಿ. ಇಂದು ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದಾರೆ. ನಮೋ ನೇತೃತ್ವದಲ್ಲಿ 4 ಮಹತ್ವದ ಸಭೆಗಳು ನಡೆಯಲಿವೆ. ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆ, ಹಣಕಾಸು ಸಮಿತಿ, ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಸೇರಿ ಒಟ್ಟು 4 ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ಎಲ್ಲರ ಚಿತ್ತ ಇಂದು ಪಾಕ್ ಯುದ್ಧದತ್ತ ನೆಟ್ಟಿದೆ. ಏನಾಗಬಹುದು, ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಮೋದಿ? ಇವತ್ತೇ ಯುದ್ಧ ಆರಂಭ ಆಗಿಬಿಡುತ್ತಾ? ಅಫಿಷಿಯಲಿ ಯುದ್ಧ ಅನೌನ್ಸ್ ಮಾಡ್ತಾರಾ, ಅಥವಾ ಇದೇ ರೀತಿಯಲ್ಲಿ ಬೇರೆ ಬೇರೆ ಥರದ ಬಹು ಆಯಾಮಗಳ ಯುದ್ಧ ಏನು ನಡೀತಾ ಇದೆ ಆಲ್ರೆಡಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ? 11 ಗಂಟೆಯ ನಂತರ ಗೊತ್ತಾಗಲಿ.
ಇಂದು ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದಾರೆ. ನಮೋ ನೇತೃತ್ವದಲ್ಲಿ 4 ಮಹತ್ವದ ಸಭೆಗಳು ನಡೆಯಲಿವೆ. ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆ, ಹಣಕಾಸು ಸಮಿತಿ, ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಸೇರಿ ಒಟ್ಟು 4 ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ಎಲ್ಲರ ಚಿತ್ತ ಇಂದು ಪಾಕ್ ಯುದ್ಧದತ್ತ ನೆಟ್ಟಿದೆ. ಏನಾಗಬಹುದು, ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಮೋದಿ? ಇವತ್ತೇ ಯುದ್ಧ ಆರಂಭ ಆಗಿಬಿಡುತ್ತಾ? ಅಫಿಷಿಯಲಿ ಯುದ್ಧ ಅನೌನ್ಸ್ ಮಾಡ್ತಾರಾ, ಅಥವಾ ಇದೇ ರೀತಿಯಲ್ಲಿ ಬೇರೆ ಬೇರೆ ಥರದ ಬಹು ಆಯಾಮಗಳ ಯುದ್ಧ ಏನು ನಡೀತಾ ಇದೆ ಆಲ್ರೆಡಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ? 11 ಗಂಟೆಯ ನಂತರ ಗೊತ್ತಾಗಲಿ. ಇಂದು ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದಾರೆ. ನಮೋ ನೇತೃತ್ವದಲ್ಲಿ 4 ಮಹತ್ವದ ಸಭೆಗಳು ನಡೆಯಲಿವೆ. ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆ, ಹಣಕಾಸು ಸಮಿತಿ, ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಸೇರಿ ಒಟ್ಟು 4 ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ಎಲ್ಲರ ಚಿತ್ತ ಇಂದು ಪಾಕ್ ಯುದ್ಧದತ್ತ ನೆಟ್ಟಿದೆ. ಏನಾಗಬಹುದು, ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಮೋದಿ? ಇವತ್ತೇ ಯುದ್ಧ ಆರಂಭ ಆಗಿಬಿಡುತ್ತಾ? ಅಫಿಷಿಯಲಿ ಯುದ್ಧ ಅನೌನ್ಸ್ ಮಾಡ್ತಾರಾ, ಅಥವಾ ಇದೇ ರೀತಿಯಲ್ಲಿ ಬೇರೆ ಬೇರೆ ಥರದ ಬಹು ಆಯಾಮಗಳ ಯುದ್ಧ ಏನು ನಡೀತಾ ಇದೆ ಆಲ್ರೆಡಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ? 11 ಗಂಟೆಯ ನಂತರ ಗೊತ್ತಾಗಲಿ. ಇಂದು ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ನಡೆಸಲಿದ್ದಾರೆ. ನಮೋ ನೇತೃತ್ವದಲ್ಲಿ 4 ಮಹತ್ವದ ಸಭೆಗಳು ನಡೆಯಲಿವೆ. ಹಿರಿಯ ಸಚಿವರ ಜೊತೆ ಭದ್ರತಾ ಇಲಾಖೆ, ಹಣಕಾಸು ಸಮಿತಿ, ಪೊಲಿಟಿಕಲ್ ಕ್ಯಾಬಿನೆಟ್ ಜೊತೆ ಕೂಡ ಸೇರಿ ಒಟ್ಟು 4 ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದಾರೆ. ಎಲ್ಲರ ಚಿತ್ತ ಇಂದು ಪಾಕ್ ಯುದ್ಧದತ್ತ ನೆಟ್ಟಿದೆ. ಏನಾಗಬಹುದು, ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಮೋದಿ? ಇವತ್ತೇ ಯುದ್ಧ ಆರಂಭ ಆಗಿಬಿಡುತ್ತಾ? ಅಫಿಷಿಯಲಿ ಯುದ್ಧ ಅನೌನ್ಸ್ ಮಾಡ್ತಾರಾ, ಅಥವಾ ಇದೇ ರೀತಿಯಲ್ಲಿ ಬೇರೆ ಬೇರೆ ಥರದ ಬಹು ಆಯಾಮಗಳ ಯುದ್ಧ ಏನು ನಡೀತಾ ಇದೆ ಆಲ್ರೆಡಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ? 11 ಗಂಟೆಯ ನಂತರ ಗೊತ್ತಾಗಲಿ.